ಅದೇನೋ ಬಂಡ. ಬಂಡನಲ್ಲವೇ ಹುಚ್ಚು ಮುಂಡೆ, ಈ ವಿಷಕಂಠ ಹಠವಾದಿ. ಅಂದು ಸ್ಕೂಲಿನಲ್ಲಿ ಒಪ್ಪದೆ ಸ್ವಕ್ಕೇರಿ ಈ ಕಾಳಿಂಗ ಸರ್ಪವನ್ನು ಕೆಣಕಿದೆಯಲ್ಲ, ಇಂದು ಮಿಡಿನಾಗರನಾಗಿ ನಿನ್ನ ಶೀಲವನ್ನು ಕಚ್ಚಿ ಹೋಗಬೇಕೆಂದು ಬಂದಿರುವ ಛಲ ತಟ್ಟ ಬಂದಿರುವ ವಿಷಪರ್ವ ವಿಷಕಂಠ. ನಾಯಿ, ನಿನ್ನಂತ ಛಲ ತೊಟ್ಟ ಎಷ್ಟೋ ಗಂಡಸರು ತೆಹರಾ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ. ಅದು ನಿನಗೆ ಜ್ಞಾಪಕವಿರಲಿ. ಜ್ಞಾಪಕವಿದೆ ಚಂದ್ರಿಕಾ, ನನಗೆ ಜ್ಞಾಪಕವಿದೆ. ಅವರು ಗಲ್ಲು ಶಿಕ್ಷೆಗೆ ಒಳಗಾಗುವ ಮುನ್ನ ಒಂದು ಹೆಣ್ಣಿನ ಶೀಲವನ್ನು ಸವೆದು ತಮ್ಮಾಸೆಯನ್ನು ಈಡೇರಿಸಿಕೊಂಡು ಅವಳನ್ನು ಸಾಯಿಸಿದ ಮೇಲಲ್ಲವೇ ಅವರಿಗೆ ಗಲ್ಲು ಶಿಕ್ಷೆ ಆದದ್ದು. ಅಂದ್ರೆ ನನ್ನ ಹತ್ತಿರ ನಿನ್ನ ಆಸೆಯಿಂದ ಈಡೇರಿಸಿಕೊಂಡು ನನ್ನನ್ನ ಸಾಯಿಸಬೇಕು ಅಂತ ಬಂದಿರುವಿಯಾ? ಕರೆಕ್ಟ್ ಚಂದ್ರಿಕಾ, ಕರೆಕ್ಟ್. ನನ್ನ ಮಾತಿನ ಮರ್ಮವನ್ನೇ ಬೇಗನೆ ಅರ್ಥ ಮಾಡಿಕೊಂಡು ಬಿಟ್ಟಿದ್ದೀಯಾ. ಯಾಕಂದ್ರೆ ನೀನು ಟೀಚರ್ ಅಲ್ಲ, ನಿನಗೆ ಬಹಳ ಬುದ್ಧಿ ಇದೆ. ಹೇಳು ಟೀಚರ್, ಅಂದು ನನಗಾದ ಸೇಡಿಗೆ ನಿನ್ನನ್ನು ಹೊತ್ತು ಒಯ್ಯಲು ಎಲ್ಲ ಮನಸಾರೆ ಮೆಚ್ಚಿ ಬಿಗಿದಪ್ಪಿ 5 ನಿಮಿಷ ಸುಖ ಕೊಡುವೆ. ಮುಚ್ಚೋ ಬಾಯಿ ಬದ್ಮಾಶ್ ನನ್ನ ಮಗನೇ. ನೀನು ಮಾಡಿದ ಹೇಸಿ ಕೆಲಸಕ್ಕೆ ನಿನಗೆ ಅವಮಾನವಾಗಿರಬಹುದು, ಆದ್ರೆ ಅದನ್ನು ನೀನು ಛಲ ಅಂತ ತಿಳ್ಕೊಂಡು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದ್ರೆ ಈ ಚಂದ್ರಿಕಾ ನಿನ್ನ ಪಾಲಿಗೆ ಚೆನ್ನಮ್ಮಳಾಗಬೇಕಾಗತ್ತೆ. ಎಚ್ಚರ ಚೆನ್ನಮ್ಮ. ಏ ಚಂದ್ರಿಕಾ, ನೀನು ಚೆನ್ನಮ್ಮನಾದರೂ ಸರಿ, ಅವಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾದರೂ ಸರಿ, ನಿನ್ನ ಶೀಲದ ಮೇಲೆ ದರ್ಪ ಮಾಡಿ ಸರ್ಪವಾಗಿ ಕೊಕ್ಕುವೆನು ಆ ನಿನ್ನ ಗರತಿ ಎಂಬ ಗತ್ತಿಗೆಯನ್ನು. ಕೈ ಬಿಡೋ ಕರ್ಮ ಚೋಡಾಲ. ನೀ ಮಾಡುವ ಹೇಸಿ ಕೆಲಸ ನನ್ನ ಕ್ರಾಂತಿ ವೀರನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ನಾಟಕ ಕಡಿದು ಉದ್ದುದ್ದ ಸೀಳಿ ನಿನ್ನ ಮೈ ಚರ್ಮದಿಂದ ನನ್ನ ಕಾಲಿಗೆ ಚಪ್ಪಲಿ ಮಾಡಿಸದೆ ಬಿಡಲಾರ. ಏನೆಂದಲೇ ಸೊಕ್ಕಿನ ಹೆಣ್ಣೆ? ಮುಚ್ಚು ಬಾಯಿ ಹುಚ್ಚು ಸೂಳೆ. ಮಕ್ಕಳಿಗೆ ಪಾಠ ಹೇಳುವ ಗುರುವೆಂದು ಗೌರವದಿಂದ ಕೇಳಿದರೆ ಈ ವಿಷಕಂಠನಿಗೆ ಗರ್ವದಿಂದ ಮಾತನಾಡುವ್ಯಾ? ಬಂಡ ಹೆಣ್ಣೆ, ಏನಂಗೆ ನಿನ್ನ ನನ್ನ ಮೈ ಚರ್ಮ ಸುಲಿದು ನಿನಗೆ ಚಪ್ಪಲಿ ಮಾಡಿಸ್ತಾನ? ಬಾರಲೇ ಬಾ, ನಿನ್ನ ಅಣ್ಣ ಅಷ್ಟೇ ಅಲ್ಲ, ಇಡೀ ಊರೇ ಬಂದರೂ ನಿನ್ನನ್ನು ಬಿಡುವುದಿಲ್ಲ. ಬಾ. ಏ ಯಾರು ರೇ ನೀನು? ನಿಮ್ಮಪ್ಪ ಮಾಳಿಂಗ. ಒಟ್ಟು ಬಾಯಿಲಪ್ಪಂಗ. ಮಲಗಿ ಊಟ ಮಾಡಬಾರದು, ಕುಳಿತು ನಿದ್ದೆ ಮಾಡಬಾರದು, ಒಲ್ಲದ ಮನಸ್ಸಿನ ಹೆಣ್ಣಿಗೆ ಒತ್ತಾಯ ಮಾಡಬಾರದು. ಹಾಗೇನಾದರೂ ಬಲತ್ವ ಮಾಡಲು ಪ್ರಯತ್ನ ಪಟ್ಟರೆ ನಿನ್ನ ಎದೆಯನ್ನು ಸೀಳಿ ರಕ್ತವನ್ನು ಕುಡಿದು ಬಿಡುತ್ತಾನೆ. ಎದೆ ಸೀಳಿ ರಕ್ತ? ಲೇ ಮಾಳಿಂಗ, ನನ್ನ ಎದೆ ಸೀಳುವುದಿರಲಿ, ನಿನ್ನ ಎದೆ ಸೀಳಿದರೆ 2 ಅಕ್ಷರ ಇಲ್ಲದ ಮಬ್ಬು ನನ್ನ ಮಗ ನೀನು.
ಅಂದಾಗ ನಿನಗೆ ಇವಳನ್ನು ಕಾಪಾಡು ಧೈರ್ಯ ನಿನಗಿದೆಯಾ? ಧೈರ್ಯ ಏಯ್! ಎರಡು ಅಕ್ಷರ ಕಲಿತ ಮಾತ್ರಕ್ಕೆ ಧೈರ್ಯ ಬರ್ತದೆ ಎಂದು ತಿಳಿದುಕೊಂಡ್ರೆ ಏನಲೇ ಮಂಕೆ? ಜೈ ಜವಾನ್ ಜೈ ಕಿಸಾನ್ ಎಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಜವಾರಿ ಪದಾರ್ಥವನ್ನು ತಿಂದು ಜಬರ್ದಸ್ತ್ ಆಗಿ ಬೆಳೆದ ಈ ಹಳ್ಳಿ ಹುಲಿ ಮಾಳಿಂಗ ಹಳ್ಳಿ ಹುಲಿಗೆ ಲೇ ಮಾಳಿಂಗ, ನಿಮ್ಮಂತ ಹಳ್ಳಿ ಹುಲಿಗಳನ್ನು ಬಲೆಗೆ ಹಾಕಿ ಕೊಲೆ ಮಾಡಿದವನಲೇ ಈ ವಿಷಕಂಠ. ನಿನಗೆ ಧೈರ್ಯ ಇದ್ದರೆ ಇವಳನ್ನು ಕಾಪಾಡಲೇ ನಾವು ನೋಡೋಣ. ಹಾರಾಡಲೇ ಹಳ್ಳಿಯ ಹುಲಿ. ಲೇವಿಸಕಂಠ ಚಾಲೆಂಜ್ ಹಾಕಿಸಬೇಡಲೇ ಹೈಬ್ರಿಡ್ ಕೂಡತೆಂದ ಹಾದರ ಮಗಳ. ದೇಶ ಕಾಯಲು ಸೈನಿಕ, ರಾಜ್ಯವಾಳಲು ನಾಯಕ. ನಿಮ್ಮಂತ ಎದುರಾಳಿಗೆ ಚಾಲೆಂಜ್ ಸ್ವೀಕರಿಸಿ ತೊಡೆಗೆ ತೊಡೆ ತಟ್ಟು ಎದೆಗೆ ಒತ್ತು ಎದ್ದು ನಿಲ್ಲಲು ಈ ಮಾಯಾಂತಕ ಮಾಲಿಂಗ ನಿನ್ನಲ್ಲಿ ಕಂಡ ಸ್ಥಳ ಇದ್ರ ಮುಟ್ಟಿ ನೋಡುವವರನ್ನು ಗಂಡಸ್ತನ. ಲೇ ಮಾಳಿಂಗ, ಈ ವಿಷಕಂಠನಿಗೆ ಗಂಡಸ್ತನೂ ಇದೆ. ಇವಳ ಗರ್ಭದಲ್ಲಿ ಪಿಂಡ ಬಿಡುವ ತಾಕತ್ತು ಇದೆ. ಬಟ್ ನೀನು ನನಗೆ ತೊಡೆ ತಟ್ಟಿ ನಿಂತಿಯಲ್ಲ, ಮೊದಲು ನಿನ್ನನ್ನು ಸಾಯಿಸಿ ಆಮೇಲೆ ಇವಳನ್ನು ನೋಡಿಕೊಳ್ಳುತ್ತೇನೆ. ಹಾರಾಡಲೇ ಹಳ್ಳಿಯ ಹುಲಿ. ಲೇವಿಸಕಂಠ ಪಿಸ್ತೂಲ್ ತೋರಿಸಿದರೆ ಹೆದರುವ ಕಂಡಲ್ಲ ಈ ಮಾಳಿಂಗ. ಸಿಡಿದಂತ ಶಿವಶಕ್ತಿ ಅಂದರೆ ಕವಿರಾಜರತ್ನ. ಶೇರಿಗಾಗಿ ಸಿಡಿದಂತ ಶಿವನಾಗ ಎಂದರೆ ಕವಿರಾಜ ಕೇಸರಿ. ಹಂಪಿ ಹೊಳೆಯ ಬಸುಕುಮಾರ್ ಅವರು ರಚಿಸಿದ ಹಾಲು ಮತದ ಹುಲಿ ನಾಟಕದಲ್ಲಿ ಅಭಿನವ ಕಾಳಿದಾಸ. ನಿಮ್ಮಂತ ಡಿಬಿ ಪೊಲೀಸ್ ಅವರು ನಿಮ್ಮಂತ ನಾಯಕರ ವಿರುದ್ಧ ಬಂಡಾಯ ಎಬ್ಬಿಸಿದ ಭಂಡಾರದ ಹುಲಿ ಕಡಲೆ ಈ ಮಾಳಿಗೆ. ಬಂಡಾಯ ಎಬ್ಬಿಸಿದ ಭಂಡಾರದ ಹುಲಿಯೇ. ಲೇ ಮಾಳಿಂಗ, ನಮ್ಮಂತ ಕಳ್ಳ ನಾಯಕರನ್ನು ವಿರುದ್ಧ ಹಾಕಿಕೊಂಡು ಬಂಡಾಯ ಎಬ್ಬಿಸುವ ಮುನ್ನ ನಿನ್ನ ಬಂಡಾಯವನ್ನು ಭಸ್ಮ ಮಾಡಿ ನಿನ್ನ ಸಂಸಾರದಲ್ಲಿ ವಿಷಪ್ರಾಶನ ಬೆಟ್ಟು ಸಂಭ್ರಮದ ಸಂಸಾರವನ್ನು ಸಂಹಾರ ಮಾಡಿ ನನ್ನ ಸೇಡಿನ ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನ ಶವದ ಮೇಲೆ ಹೆಜ್ಜೆ ಇಟ್ಟು ನಗಲಿಲ್ಲ. ನನ್ನ ಹೆಸರು ವಿರಾಟ್ ರೂಪದ ವಿಷಕಂಠನೇ ಅಲ್ಲ. ಬರುತ್ತೇನೆ. ದ್ಯಾಟ್ ಈಸ್ ವಿಷಕಂಠ. ಹೋಗು ವಿಷಕಂಠ ಹೋಗ. ಯಾರ ಶವದ ಮೇಲೆ ಯಾರು ಹೆಜ್ಜೆ ಇಟ್ಟು ನಡೆಯುತ್ತಾರೆ ಎಂದು ಈ ಸಮಾಜವೇ ನೋಡಲಿ. ಹಾ ಟೀಚರ್, ನಿಮಗೆ ಸ್ಕೂಲ್ಗೆ ಲೇಟ್ ಆಯ್ತು, ನೀವು ಇನ್ನ ನಡೆಯಿರಿ. ಮಾಳಿಕ, ಇವತ್ತು ರವಿವಾರ, ಸ್ಕೂಲಿಗೆ ರಜಾ ದಿನ. ಮನೆಯಲ್ಲಿದ್ದು ಬೇಸರವಾಗಿ ಹೊರಗಡೆ ಸುತ್ತಾಡಿಕೊಂಡು ಬರಲು ಬಂದಿದ್ದೆ. ಆದ್ರೆ ಬೆನ್ನ ಹತ್ತಿದ ಬೇತಾಳದಂತೆ ಈ ಕಾಮದ ಕತ್ತೆಯೊಂದು ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದ. ಟೀಚರ್, ಇಂಥ ಕಾಮದ ಕತ್ತೆಗೆ ನೀವೆಂದಿಗೂ ಭಯ ಪಡಬೇಡಿ. ಈ ಮಾಳಿಂಗನೆಂಬ 3 ಅಕ್ಷರದ ವ್ಯಕ್ತಿ ಈ ಭೂಮಿಯ ಮೇಲೆ ಬದುಕಿರುವವರೆಗೂ
ನಿಮ್ಮಂತ ಅಬಲೆಯನ್ನು ಕಾಪಾಡುವ ಅಂಗರಕ್ಷಕನಾಗಿರುತ್ತಾನೆ. ಹಾ ಟೀಚರ್, ನೀವು ಮನೆಗೆ ನಡೆಯಿರಿ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ. ಮಾಳಿಂಗ, ಸ್ವಲ್ಪ ನಿಂತ್ಕೊಳ್ತೀರಾ? ಯಾಕೆ ಟೀಚರ್? ಮಾಳಿಂಗ, ಬಹಳ ದಿನದಿಂದ ನಿಮ್ಮನ್ನ ನಾನೊಂದು ಮಾತು ಕೇಳಬೇಕೆಂದಿರುವೆ. ನೀವು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಕೇಳುವೆ. ಅದೇನು ಅಂತ ಕೇಳಿ ಟೀಚರ್, ನಾನು ನಿಮ್ಮ ಮಾತಿಗೆ ಬೇಸರ ಮಾಡಿಕೊಳ್ಳಲ್ಲ. ನೋಡು ಮಾಳಿಂಗ, ಈ ನೆನ ಮನಸ್ಸು ನಿಮ್ಮನ್ನ ಮನಸಾರಿ ಪ್ರೀತಿಸಬೇಕು ಎನಿಸ್ತಾ ಇದೆ. ನನ್ನ ಜೀವನದ ಕೊನೆ ಬಿಸಿರಿರುವವರೆಗೂ ನಿಮ್ಮ ಬಾಳ ಸಂಗಾತಿಯಾಗಿ ಇರಬೇಕು ಅನಿಸ್ತಾ ಇದೆ. ಟೀಚರ್, ಏನು ಹೇಳುತ್ತಿರುವಿರಾ ಟೀಚರ್? ಸರ್ಕಾರಿ ನೌಕರಿ ಮಾಡುವ ನೌಕರಸ್ಥರಲ್ಲಿ ಏನು ಬರದ ಈ ದಡ್ಡನೆಯಲ್ಲಿ, ಊರಲ್ಲಿ ಹುಂಬನಂತೆ ತಿರುಗುವ ನಾನೆಲ್ಲಿ, ಆಕಾಶದಲ್ಲಿ ಚುಕ್ಕಿ ನೀವೆಲ್ಲಿ ಟೀಚರ್, ನೀವೆಲ್ಲಿ? ಬೇಡಿ ಟೀಚರ್, ಬೇಡಿ. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ. ನಿಮಗೆ ಯೋಗ್ಯತೆಗೆ ತಕ್ಕ ವರನನ್ನು ಹುಡುಕಿ ಮದುವೆ ಮಾಡಿಕೊಳ್ಳಿ. ನಾನಿನ್ನು ಬರುತ್ತೇನೆ. ನಿಂತ್ಕೊ ಮಾಳಿಂಗ. ವಿದ್ಯಾವಂತರು ಅವಿದ್ಯಾವಂತರು, ಬಡವ ಶ್ರೀಮಂತ ಎಂದು ಯೋಗ್ಯತೆಯನ್ನ ಅಳಿಯುವುದು ಮನುಷ್ಯನ ಮನುಷ್ಯತ್ವವಿಲ್ಲ. ಹಿಂದೆ ರಾಜಮಣಿತನದ ರೇಣುಕಾ ಎಲ್ಲಮ್ಮ ಜಂಗಮನನ್ನ ಮೆಚ್ಚಿ ಹೋಗ್ಲಿಲ್ವೇ? ದಯವಿಟ್ಟು ಯಾವ ಭೇದ ಭಾವದ ಗೂಡಿಯನ್ನ ಕಟ್ಟದೆ ಬಯಸಿ ಬಂದ ಈ ಜೋಡಿಗೆ ಜೋಡು ಬಾಳಿನ ಗೂಡು ಕಟ್ಟಿದ ಜಾನ ನೀಡಾಗು. ಐ ಲವ್ ಯು ಮಾಳಿಂಗ, ಐ ಲವ್ ಯು.